ಎಲ್ರಿಗೂ ನಮಸ್ಕಾರ. ಯೂನಿಗ್ರಾಮ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಪಂಚತಂತ್ರ 2.0 ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಹೇಗೆ ಮಾಡ್ಕೊಳ್ಳೋದು ಮತ್ತು ಅದನ್ನು ಹೇಗೆ ಉಪಯೋಗಿಸೋದು ಅನ್ನೋವಂಥ ಕಾರ್ಯವಿಧಾನವನ್ನು ನಾವು ತಿಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಂತ ಇದೆ. ಪ್ಲೇಸ್ಟೋರನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಪ್ಲೇಸ್ಟೋರ್ನಲ್ಲಿ ಸರ್ಚ್ ಬಟನ್ ಅಡಿಯಲ್ಲಿ ಪಂಚತಂತ್ರ 2.0 ಆ್ಯಪ್ ಅಂತೇಳಿ ಟೈಪ್ ಮಾಡಿದ್ರೆ, ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಈ ಥರ ನಿಮಗೆ ನಮ್ಮ ಡಿಪಾರ್ಟ್ಮೆಂಟ್ನ ಪಂಚತಂತ್ರ 2.0 ಆ್ಯಪ್ ನಿಮಗೆ ಕಾಣಸಿಗುತ್ತೆ. ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ನೇರವಾಗಿ ಓಪನ್ ಮಾಡ್ಕೋಬೋದು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗಿ ಇರೋವಂಥ ನೋಡಿ ಈ ಥರ ಇರುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರದ ಲೋಗೋ ಇರುತ್ತೆ, ಅಲ್ಲಿ ಪಂಚತಂತ್ರ 2.0 ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಮೊಬೈಲ್ ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ಬಿಲ್ ಕಲೆಕ್ಟರ್ನ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನಮೂದು ಮಾಡಿ ಲಾಗಿನ್ ಕೊಟ್ಟರೆ ನಿಮಗೆ ಈ ರೀತಿಯ ಆಪ್ಷನ್ಸ್ ಕಾಣಸಿಗುತ್ತೆ. 4 ಆಪ್ಷನ್ಸ್ ಕಾಣಸಿಗುತ್ತೆ. ಅದರಲ್ಲಿ ನಿಮಗೆ ಪ್ರೊಫೈಲು, ಲ್ಯಾಂಗ್ವೇಜ್ ಮತ್ತು ಲಾಗೌಟ್. ಲ್ಯಾಂಗ್ವೇಜಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಅವಕಾಶ ಇದೆ. ಪ್ರೊಫೈಲಿಗೆ ಹೋದರೆ ಬಿಲ್ ಕಲೆಕ್ಟರ್ನ ಪ್ರೊಫೈಲ್ ನಿಮಗೆ ಕಾಣಸಿಗುತ್ತೆ. ಈಗ ರೆವಿನ್ಯೂ ಕಲೆಕ್ಷನನ್ನು ನಾವು ನೋಡೋಣ. ಮೊದಲನೇ ಆಪ್ಷನ್ನಾಗಿ ಆಯ್ಕೆಯನ್ನು ಆಯ್ಕೋತೀವಿ. ಇದರಲ್ಲಿ ಮೊದಲನೇದಾಗಿ ಪೇ ಪ್ರಾಪರ್ಟಿ ಟ್ಯಾಕ್ಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಾವು ಯಾವ ಗ್ರಾಮದ ಕಂದಾಯ ರಸೀತಿಯನ್ನು ಹಾಕಬೇಕಿರುತ್ತೋ ಆ ಕಂದಾಯ ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸರ್ಚ್ ಆಪ್ಷನ್ ಇದೆ, ಅದರಲ್ಲಿ ನೀವು ಸರ್ಚ್ ಮಾಡಿಕೊಂಡು ನೀವು ಪ್ರಾಪರ್ಟಿಯನ್ನು ನೀವು ಗುರುತು ಮಾಡ್ಕೋಬಹುದು. ಕನ್ನಡದಲ್ಲೇ ಇರಬೇಕು, ಹಾಗಾಗಿ ಅದು ಕನ್ನಡ ಫಾಂಟನ್ನೇ ತೊಗೊಳುತ್ತೆ. ಸ್ಪೇಸ್ ಕೊಟ್ಟರು ಅದು ತೊಗೊಳ್ಲಿಕ್ಕಿಲ್ಲ. ಹಾಗಾಗಿ ಹೆಸರನ್ನು ಸರ್ಚ್ ಮಾಡೋ ಮೂಲಕ ತೊಗೋಬೋದು. ಫಾರ್ ಎಕ್ಸಾಂಪಲ್, ನಾವೀಗ ಸ್ವಾಮಿ ಅನ್ನೋವಂಥ ಒಂದು ಆಸ್ತಿಯನ್ನು ತೊಗೋತಾ ಇದ್ದೀವಿ ನೋಡಿ. ಆ ಥರ ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಈ ಥರ ಅವರ ಹಿಂದಿನ ವರ್ಷದ ಬಾಕಿ, ಕರೆಂಟ್ ಇಯರ್ ಡಿಮ್ಯಾಂಡ್, ಹಾಗೆ ಇಲ್ಲಿವರೆಗೂ ವಸೂಲಾಗಿರುವಂಥ ಮೊತ್ತ ಎಷ್ಟು, ಒಟ್ಟು ಅವರ ಬಾಕಿ ಎಷ್ಟು ಅನ್ನೋದನ್ನು ನಿಮಗೆ ಇಲ್ಲಿ ಅದು ತೋರಿಸುತ್ತೆ. ಇವಾಗ ಅದನ್ನು ಪಾವತಿ ಮಾಡೋಂಥ ಸಂದರ್ಭದಲ್ಲಿ ಪೇಮೆಂಟ್ ಟೈಪ್ ಫುಲ್ ಆದರೆ ಫುಲ್ ಅಂತ ಕೊಡ್ತೀವಿ, ಪಾರ್ಷಿಯಲ್ ಆದರೆ ಪಾರ್ಷಿಯಲ್ ಅಂತ ಕೊಡ್ತೀವಿ. ಪಾರ್ಷಿಯಲ್ ಅಂತ ಕೊಟ್ಟಾದಮೇಲೆ ಟೋಟಲ್ ಅಮೌಂಟನ್ನು ನಮೂದು ಮಾಡಬೇಕು. ಯಾರು ಪೇ ಮಾಡ್ತಾ ಇರ್ತಾರೋ ಅವರ ಮೊಬೈಲ್ ನಂಬರನ್ನು ಇಲ್ಲಿ ನಾವು ನಮೂದು ಮಾಡಬೇಕಾಗುತ್ತೆ. ಆ ಮೊಬೈಲ್ ನಂಬರ್ಗೆ SMS ಮೂಲಕ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಮೋಡ್ ಕ್ಯಾಶ್ ಅಂತ ತೊಗೊಳ್ತೀವಿ ಮತ್ತು ಯಾವ ದಿನಾಂಕದಲ್ಲಿ ಮಾಡ್ತಾ ಇದ್ದಾರೆ ಪಾವತಿಯನ್ನು ಅನ್ನೋದನ್ನು ನಾವು ಮಾಡಿಕೊಂಡು ಕಲೆಕ್ಟ್ ಟ್ಯಾಕ್ಸ್ ಅಂತ ಕೇಳಿದ್ರೆ ಓಕೆ ಅಂತ ಹೇಳಿ ಕೊಟ್ಟಾಗ ನಮಗೆ ಪಾವತಿ ಆಗಿರುವಂಥದ್ದು ಜನ್ರೇಟ್ ಆಗುತ್ತೆ. ರೆಸಿಪ್ಟ್ ಜನ್ರೇಟ್ ಆಗಿ ಅದನ್ನು ಡೌನ್ಲೋಡ್ ಕೊಟ್ಟರೆ ನಮಗೆ ರೆಸಿಪ್ಟ್ ನಮಗೆ ಸಿಗುತ್ತೆ. ಹುಡುಕಬೇಕು. ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು, ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಪ್ರಾಪರ್ಟಿ ಯಾವ ಪ್ರಾಪರ್ಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಹೇಳಿಕೊಟ್ಟು ನಾವು ಈಗಾಗಲೇ ಪಾವತಿಸಿರುವಂಥ ರೆಸಿಪ್ಟ್ ಜನ್ರೇಟ್ ಆಗಿರುವಂಥ ರೆಸಿಪ್ಟ್ ನಿಮಗೆ ಅಲ್ಲಿ ಕಾಣಸಿಗುತ್ತೆ. ಅಲ್ಲಿ ವ್ಯೂ ಮೋರನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಡೌನ್ಲೋಡ್ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಆ ಒಂದು ರೆಸಿಪ್ಟ್ ಏನಿತ್ತು ಆ ರೆಸಿಪ್ಟ್ ನಮಗೆ ಡೌನ್ಲೋಡ್ ಆಗುತ್ತೆ. ಇದಾದ ನಂತರ ನಾವು ನೋಡಬೇಕಾಗಿರೋಂಥ ಮುಂದಿನ ಆಯ್ಕೆ ಇತರೆ ಶುಲ್ಕ, ಅದರ್ ಫೀಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡ ನಂತರ ಯಾರು ಪೇ ಮಾಡ್ತಾ ಇರ್ತಾರೋ, ಯಾರು ಪಾವತಿ ಮಾಡ್ತಾ ಇರ್ತಾರೋ ಪಾವತಿದಾರರ ಹೆಸರನ್ನು ಇಂಗ್ಲೀಷ್ನಲ್ಲೇ ಟೈಪ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಸ್ಪೇಸ್ ಇರಬಾರ್ದು. ಯಾವ ದಿನಾಂಕದಂದು ರಿಸಿಪ್ಟ್ ಹಾಕ್ತಾಯಿದ್ದೀವಿ ಆ ರಿಸಿಪ್ಟ್ ಡೇಟನ್ನು ಎಂಟ್ರಿ ಮಾಡಬೇಕು. ರೆಫರೆನ್ಸ್ ನಂಬರ್ ಏನಾದ್ರು ಇದ್ದರೆ ರೆಫರೆನ್ಸ್ ನಂಬರನ್ನು ಹಾಕಬೇಕು. ರಿಮಾರ್ಕ್ಸ್ ಏನಾದ್ರು ಇದ್ದರೆ ರಿಮಾರ್ಕ್ಸನ್ನು ನಾವು ನಮೂದು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅದರ್ ಫೀಸ್ ಅಂತ ಹಾಕ್ತಾಯಿದ್ದೀವಿ. ಅದಲ್ಲದೆ ನೆಕ್ಸ್ಟ್ ಟ್ಯಾಕ್ಸ್ ಹೆಡ್, ಯಾವ ಟ್ಯಾಕ್ಸ್ ಹೆಡ್ ನೋಡಿ, ಇಷ್ಟ ರೀತಿಯ ಟ್ಯಾಕ್ಸ್ ಹೆಡ್ಗಳು ನಮಗೆ ಕಾಣಸಿಗುತ್ತೆ. ಅದರಲ್ಲಿ ನಾವು ಯಾವುದಾದ್ರೂ ಒಂದನ್ನು ನಾವು ನಮಗೆ ಯಾವ್ದು ಅನ್ವಯಿಸುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಮೌಂಟನ್ನು ನಾವು ನಮೂದು ಮಾಡಬೇಕಾಗತ್ತೆ. ಆ ಅಮೌಂಟನ್ನು ನಮೂದು ಮಾಡಿ ಆ್ಯಡ್ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಡ್ ಬಟನ್ ಆದ ತಕ್ಷಣ ನಿಮಗೆ ಕೆಳಗಡೆ ಆ ಅಮೌಂಟು ನಿಮಗೆ ಲಿಸ್ಟ್ ಆಗುತ್ತೆ ನೋಡಿ. ಮೇಂಟೆನೆನ್ಸ್ ಆ್ಯಂಡ್ ಸರ್ವಿಸ್ ಫೀಸ್ 10 ರೂಪೀಸ್ ಅಂತ ಆಗಿದೆ ನೋಡಿ. ಅದಾದಮೇಲೆ ಪೇಮೆಂಟ್ ಮೋಡ್ ಕ್ಯಾಶ್ ಸೆಲೆಕ್ಟ್ ಮಾಡ್ಕೋತೀವಿ. ಟೋಟಲ್ ಅಮೌಂಟ್ ಅಲ್ಲೇ ಇರುತ್ತೆ. ಸಬ್ಮಿಟ್ ಕೊಟ್ಟ ತಕ್ಷಣ ನಮಗೆ ಅದರ ರೆಸಿಪ್ಟ್ ಜನ್ರೇಟ್ ಆಗಿ ರೆಸಿಪ್ಟ್ ನಮಗೆ ಕಾಣ ಸಿಗುತ್ತೆ. ಇವಾಗ ಅದೇ
ಫೀಸನ್ನು ಪಾವತಿ ಮಾಡಿರುವಂಥ ರೆಸಿಪ್ಟನ್ನು ಹುಡ್ಕೋದಕ್ಕೂ ಒಂದು ಆಪ್ಷನ್ ಇದೆ. ಯಾವ ಡೇಟಲ್ಲಿ ಅದನ್ನು ನಾವು ಫೀಸನ್ನು ಹಾಕಿದ್ದೀವಿ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಆ ಫೀಸಿನ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಹೇಳಿ ಕೊಟ್ಟರೆ ನಮಗೆ ಆ ರೆಸಿಪ್ಟ್ ನೋಡಿ, ಈಗ ನಾವು ಯಾವುದಾದ್ರೂ ಫೀಸಿಗೆ ಒಂದು 10 ರೂಪಾಯಿಗೆ ನಾವು ಹಾಕಿದ್ದೀವಿ, ಅದು ಕಾಣ ಸಿಗುತ್ತೆ. ವ್ಯೂ ಮೋರಲ್ಲಿ ಕೊಟ್ಟರೆ ಏನು ರೀಸನ್ ಅನ್ನೋದು ಸಿಗುತ್ತೆ. ಡೌನ್ಲೋಡ್ ಬಟನನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಿಪ್ಟ್ ಡೌನ್ಲೋಡ್ ಆಗುತ್ತೆ. ಇದು ಇತರೆ ಶುಲ್ಕವನ್ನು ಪಾವತಿಸ್ಕೊಳ್ಳೋಂಥದ್ದು. ನೆಕ್ಸ್ಟ್ ಬರೋವಂಥದ್ದು ಸೇವಾ ಶುಲ್ಕ, ಸರ್ವಿಸ್ ಫೀಸನ್ನು ನೋಡಿ ಇಲ್ಲಿದೆ, 5ನೇ ಆಯ್ಕೆಯಲ್ಲಿದೆ. ಅದನ್ನು ಕ್ಲಿಕ್ ಮಾಡಿದರೆ ಯಾವ ಡೇಟಿಂದ ಯಾವ ಡೇಟ್ ಅಂತೇಳಿ ಆ ಡೇಟ್ ಒಳಗಡೆ ಯಾವ ಸರ್ವಿಸ್ ಫೀಸು ನಮ್ಮಲ್ಲಿ ಲಿಸ್ಟ್ ಔಟ್ ಆಗಿರುತ್ತೋ BSK ಕೊಟ್ಟಿರೋಂಥದ್ದು ಅದರಲ್ಲಿ ನಿಮಗೆ ಲಿಸ್ಟ್ ಔಟ್ ಆಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ರೆಸಿಪ್ಟ್ ಜನ್ರೇಟ್ ಆಗುತ್ತೆ. ಅದನ್ನು ನಾವು ನೋಡ್ಕೋಬೋದು. ನೆಕ್ಸ್ಟ್ ಬರೋವಂಥದ್ದು ನೋಡಿ BSK 2.0 ಅಪ್ರೂವಲ್ಲು, ಅದು ಕಮಿಂಗ್ ಸೂನ್ ಇದೆ. ಅಡ್ಮಿನ್ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್, ಅದು ಕಮಿಂಗ್ ಸೂನ್. HRMS ಮಾಡ್ಯೂಲ್, ಇಷ್ಟು ಆಪ್ಷನ್ನು ಸದ್ಯಕ್ಕೆ ಕಮಿಂಗ್ ಸೂನ್ ಮಾಡಲಿದೆ. ಕಂದಾಯ ಪಾವತಿದಾರನಿಂದ ಕಂದಾಯ ಸ್ವೀಕರಿಸಿರೋದಕ್ಕೆ ಕಂದಾಯ ಪಾವತಿದಾರನ ಮೊಬೈಲ್ ನಂಬರ್ ಏನು ನಮೂದು ಮಾಡಿದ್ದೀವೋ ಅದಕ್ಕೆ ಒಂದು SMS ಕೂಡ ಹೋಗಿರುತ್ತೆ. ಆ SMS-ಅನ್ನು ನಾವು ನಮ್ಮ ಮೊಬೈಲ್ನ SMS-ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಮೆಸೇಜಸ್ಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಯಾವ ಫೋನ್ ನಂಬರ್ನ ನಾವು ನಮೂದು ಮಾಡಿರ್ತೀವೋ ಆ ನಂಬರಿಗೆ ಒಂದು RDPRKA ಇಂದ ಒಂದು ನೋಡಿ ಇಲ್ಲಿ ಈ ಥರ ಒಂದು ಮೆಸೇಜ್, ಎಷ್ಟು ಅಮೌಂಟ್ ರಿಸೀವ್ ಆಗಿದೆ, ಯಾವ ಪ್ರಾಪರ್ಟಿಗೆ ರಿಸೀವ್ ಆಗಿದೆ ಅನ್ನೋದು ಒಂದು SMS ಆ ಮೊಬೈಲ್ ನಂಬರಿಗೆ ಹೋಗಿರುತ್ತೆ. ಇದು ಪಾವತಿದಾರರಿಗೆ ಖಾತರಿಗೋಸ್ಕರ. ಇಲ್ಲಿ ಲಾಗೌಟ್ ಆಗಲಿಕ್ಕೆ ಲಾಗೌಟ್ ಆಪ್ಷನ್ ಇದೆ. ಇಲ್ಲಿ ಹೋಗಿ ಲಾಗೌಟ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ಲಾಗೌಟ್ ಆಗುತ್ತೆ. ಇದಿಷ್ಟು ಪಂಚತಂತ್ರ 2.0 ಮೊಬೈಲ್ ಆ್ಯಪ್ನ ಬಳಕೆ ಮಾಡುವಂತಹ ಕಾರ್ಯವಿಧಾನ. ಯೂನಿಗ್ರಾಮ್ನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ತಮ್ಮ ಅಭಿಪ್ರಾಯ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.